ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಚಶು ಮೌರ್ಯ ಕನ್ನಡ ವ್ಲಾಗ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿದೆ. ಸಂಡೇ ಮತ್ತು ಮಂಡೇ ಎರಡು ವ್ಲಾಗ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆಗೆ ಹುಳಿ ಮಾಡ್ತಾಯಿದ್ದೆ. ನೆಕ್ಸ್ಟು ಹಾಗೆ ನಾವು ಸಂಡೇ ಡಿಂಕ್ದಮ್ಮ ದೇವಸ್ಥಾನದಲ್ಲಿ ಪರ ಇತ್ತು ಅಂತ ನಮ್ಮ ರಿಲೇಷನ್ ಹೇಳಿದರು, ನಮ್ಮ ಕಝಿನ್ನು. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದು, ಅವರಪ್ಪ ಅಲ್ಲಿ ಟೇಬಲ್ ಮೇಲೆ ಕೂರಿಸ್ಬಿಟ್ಟಿದ್ರು. ಹಠ ಮಾಡ್ತಾಯಿದ್ಲು ಅಮ್ಮ ಎತ್ಕೊ ಬಿದ್ದುಬಿಡ್ತೀನಿ ಅಂತ ಭಯಕ್ಕೆ. ಸಹ ಹೇಳಿದರು ಪಿರಿಯಾಪಟ್ಟಣದಲ್ಲಿ. ಅವರು ಕೂಡ ಅಲ್ಲಿ ವ್ಯಾನ್ ಮಾಡ್ಕೊಂಡಿದ್ರು, ಅವರು ಬರ್ತಾಯಿದ್ರು. ನಾವು ಇಲ್ಲಿ ಮೈಸೂರಿಂದ ಹೊರಟಿದ್ವಿ. ಡಿಂಕದಮ್ಮ ದೇವಸ್ಥಾನದ ಹತ್ರ ಪರ ಇಟ್ಕೊಂಡಿದ್ರು, ಅಲ್ಲಿಗೋಸ್ಕರ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ನಾವು ಕೆ ಆರ್ ಎಸ್ ಕಡೆ ಹೋದ್ವಿ, ಹತ್ರ ಆಗುತ್ತೆ ಅಲ್ಲ ಅಂದ್ಬಿಟ್ಟು ಬೇಗ ಹೋಗ್ಬೋದು ಅಂತ. ಆ ಕಡೆ ಹೋಗುವಾಗ ನೀರೇ ಇಲ್ಲ. ಫಸ್ಟೆಲ್ಲ ಇಲ್ಲಿಗೆ ನೋಡೋಕ್ಕೆ ಬಂದರೆ ಅದಕ್ಕೆ ಅಂತಲೇ ಬರ್ತಿದ್ವಿ, ನೀರಿರುತ್ತೆ ನೋಡೋಣ ಅಂತಲೇ ಬರ್ತಿದ್ವಿ. ಈಗ ನೀರೇ ಇಲ್ಲ. ಈ ಸಲ ಅಷ್ಟು ಮಳೆನೇ ಇಲ್ಲ. ಕೆ ಆರ್ ಎಸ್ ರೋಡಲ್ಲಿ ಬಂದರೆ ವಾಟರ್ ನೋಡೋದು, ಮತ್ತು ಕೆ ಆರ್ ಎಸ್ ಬ್ಯಾಕ್ ವಾಟ್ರು ಮತ್ತು ಫಿಶ್ಶು ಅದರದ್ದೇ. ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದ್ವಿ. ಸಂಡೇ ಅಲ್ವಾ, ಸ್ವಲ್ಪ ರಶ್ ಇದ್ದರು. ತಡೆ ಓಡಿಸೋದು ಮತ್ತು ದೇವಸ್ಥಾನ ಮತ್ತು ಪರ ಎಲ್ಲ ಇತ್ತಲ್ಲ, ಹಾಗಾಗಿ ಜನ ತುಂಬ ರಶ್ ಇದ್ದರು. ತುಂಬ ಚೌಟ್ರಿಗಳಲ್ಲೂ ಅಲ್ಲೂ ಪಕ್ಕ ತುಂಬ ಚೌಟ್ರಿ ಇತ್ತು, ಅಲ್ಲೂ ಕೂಡ ತುಂಬ ಜನ ಹರಕೆ ತೀರಿಸೋರೆಲ್ಲ ತೀರಿಸ್ತಾಯಿದ್ರು. ನಾವು ಕೂಡ ದೇವಸ್ಥಾನ ಹತ್ರ ಹೋಗಿ ಫಸ್ಟು ಅಲ್ಲಿಂದ ನೆಕ್ಸ್ಟು ನಾವು ಅಲ್ಲಿ ಚೌಟ್ರಿ ಮಾಡಿದ್ರು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ನಾನ್ ವೆಜ್ ಊಟ, ಮಟನ್ ಮತ್ತು ಚಿಕನ್ ಏನು ಬೇರೆ ವೆರೈಟಿಯಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು ಅಡುಗೆ, ಅಷ್ಟು ಚೆನ್ನಾಗಿ ಮಾಡಿದರು. ಅಷ್ಟು ಜನಕ್ಕೆಲ್ಲ ಅಷ್ಟು ನೀಟಾಗಿ ಬಡಿಸಿ ಅಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದರು. ನನ್ನ ಮಗಳು ಪಿರಿಯಾಪಟ್ಟಣದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ರಲ್ಲ, ಎಲ್ಲ ನಮ್ಮ ರಿಲೇಷನ್ನೇ ಅಲ್ವಾ ಇದ್ದಿದ್ದು. ಎಲ್ಲ ನೋಡಿಬಿಟ್ಟು ಅವ್ರು ವ್ಯಾನಲ್ಲಿ ಹೋಗ್ತಾ ಇದ್ದಾರಲ್ಲ ಅಂತ ಎಲ್ಲರಿಗೂ ಬಾಯ್ ಮಾಡ್ತಾಯಿದ್ಲು. ನಾವು ಕಾರಲ್ಲಿ ಹೋಗ್ತೀವಿ, ಈ ಕಡೆ ಹೋಗ್ತೀವಿ, ನೀವು ಆ ಕಡೆ ಹೋಗ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಅಲ್ಲೆಲ್ಲ ಊಟ ಮುಗಿಸಿ ನಾವು ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಮಕ್ಕಳು ಮಲ್ಕೊಂಡಿರಲಿಲ್ಲ, ಅವ್ರಿಗೂ ನಿದ್ದೆ ಮಾಡಬೇಕಮ್ಮ ಅಂತ ಹೇಳ್ತಾಯಿದ್ರು. ಹಾಗೆ ಸಂಜೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನೆಕ್ಸ್ಟು ಸಂಜೆ ಎದ್ದು ಆಟ ಆಡಿ ಊಟಕ್ಕೆ ಅಂತ ಏನು ಮಾಡೋದು ಅಂದ್ಬಿಟ್ಟು ನಾನು ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ರಾತ್ರಿ ಊಟಕ್ಕೆ. ನೆಕ್ಸ್ಟ್ ಮಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದೆ ವ್ಲಾಗಲ್ಲಿ ಹೇಳ್ದಾಗೆ ಬೆಳಗ್ಗೆ ಎದ್ದು ಮಾಮೂಲಿ ಎಲ್ಲ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ. ಇದು ತುಳಸಿ ಗಿಡ ಆ ಕಡೆ ಇಟ್ಟಿದ್ವಿ, ಅದು ಜಾಗ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟು ಬೆಳಗ್ಗೆ ಎದ್ದು ಹಾಲು ಕಾಯಿಸಿ ತಿಂಡಿಗೆ ಅಂತ ಇಡ್ಲಿ ಮಾಡ್ತಾಯಿದ್ದೆ. ಇಡ್ಲಿಗೆ ಉದ್ದಿನಕಾಳು, ಸ್ವಲ್ಪ ಮೆಂತ್ಯ ಮತ್ತು 2 ಲೋಟ ಅಕ್ಕಿ ಇಷ್ಟು ಹಾಕಿ ನೆನೆಸಿಟ್ಟಿರ್ತೀನಿ. ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ನೆನೆಸಿಟ್ಬಿಟ್ರೆ, ನೆನೆಸಿಟ್ಟಿದ್ದೆ ನಾನು ಸಂಜೆ ಬಂದು ರುಬ್ಬಿದೆ. ಬೆಳಗ್ಗೆ ಹಿಂಗೆ ಮಾಡುವಾಗ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಮತ್ತು ತಿಂಡಿಗೆ ಅಂದ್ಬಿಟ್ಟು ನಾನಿಲ್ಲಿ ತರಕಾರಿ ಗೊಜ್ಜು ಮಾಡ್ಕೋತಾ ಇದ್ದೀನಿ ಇಡ್ಲಿಗೆ. ಬೆಳಗ್ಗೆ ಟಿಫನ್ಗೆ ಟೈಮ್ ಆಗಿರೋದ್ರಿಂದ ಮೌರಿಂಗು ಮತ್ತು ನಮ್ಮ ಹಸ್ಬೆಂಡ್ಗೆ ಆಫೀಸ್ಗೂ ಅಂತ ಬೇಗ ಮಾಡಬೇಕು ಅಂತ ಎಲ್ಲ ತರಕಾರಿ ಮತ್ತು ಮೊಳಕೆ ಕಟ್ಟಿದ್ನಲ್ಲ ಆ ಕಾಳನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ತರಕಾರಿ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಮೌರಿಂಗು ಮತ್ತು ಚಶುಗೂ ಹಾಕ್ಕೊಡ್ತೀನಿ, ಅವರೇ ತಿಂತಾ ಇರಲಿ ಅಂತ. ನಾನು ಅವನಿಗೆ ಲಂಚ್ ಬಾಕ್ಸ್ಗೆ ಹಾಕೋಷ್ಟರಲ್ಲಿ ಅವ್ರು ತಿಂತಾ ಇರಲಿ ಅಂತ ಸ್ವಲ್ಪ ಹಾಕ್ಕೊಟ್ಬಿಟ್ಟು ಬಂದಿರ್ತೀನಿ. ನೆಕ್ಸ್ಟು ಅವರಿಬ್ಬರಿಗೂ ತಿನ್ನಿಸಿ ಲಂಚ್ ಬಾಕ್ಸ್ಗೆ ಅವನಿಗೆ ಡ್ರೈ ಫ್ರೂಟ್ಸು ಮತ್ತು ಒಂದು ಫ್ರೂಟ್ನ ಹಾಕ್ತೀನಿ. ನೆಕ್ಸ್ಟು ನಾನು ಬ್ಲಿಂಕಿಟೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ, ಸೊಪ್ಪೆಲ್ಲ ಮತ್ತು ನೆಲ್ಲಿಕಾಯಿ ಎಲ್ಲ ಖಾಲಿಯಾಗಿತ್ತು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ಗೋಸ್ಕರ. ಅದನ್ನು ಕೂಡ ಎಲ್ಲ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನು ಕೂಡ ಎಲ್ಲ ಜೋಡಿಸ್ಬೇಕಿತ್ತು. ನೆಕ್ಸ್ಟ್ ನಾನು ತಿಂಡಿ ತಿನ್ಕೊತಾ ಇದ್ದೀನಿ. ಒಂದು ಡ್ರೈ ಫ್ರೂಟ್ ಲಡ್ಡು ಮತ್ತು 2 ಇಡ್ಲಿ ಮತ್ತು ಗೊಜ್ಜನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಮಳೆ ಬಂದುಬಿಡ್ತು. ಅಷ್ಟು ಅವನ ಮೌರಿನ ಕಳಿಸಿ ಪಾಪಕ್ಕೆ ತಿಂಡಿ ತಿನ್ನಿಸಿ ಒಳಗಡೆ ಬರೋ ಅಷ್ಟರಲ್ಲೇ ಮಳೆ ಬಂದುಬಿಡ್ತು. ನಮ್ಮ ಮನೆ ಕಡೆ ಹೆಂಗೆ ಅಂದರೆ ಏನು ಸುಮ್ಮನೆ ವೇಸ್ಟು ಮಳೆ. ಪಾಪ ಬೆಳೆಯೋರ್ಗಾದ್ರೂ ಇದ್ರೆ ಆಗುತ್ತೆ, ಸುಮ್ಮನೆ ವೇಸ್ಟು. ಸುಮ್ಮನೆ ಬೆಳಗ್ಗೆ ಯಾವ್ಯಾವ ಟೈಮಲ್ಲಿ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೆಕ್ಸ್ಟ್ ಪಾಪನ ಮಲಗಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡೆ. ಪೂಜೆನೂ ಕೂಡ ಮುಗಿಸ್ಕೊಂಡೆ. ಅಮ್ಮದಿರ್ಗೆ ಹೆಂಗೆ ಅಂದರೆ, ನಾನು ಅಂತಲ್ಲ, ಎಲ್ಲ ಅಮ್ಮದಿರು ಹುಷಾರಿಲ್ಲ ಅಂದ್ರೂ ಮನೇಲಿ ಕೆಲಸ ಮಾಡದೇ ಇರೋದೇ ಇಲ್ಲ, ಅಷ್ಟು ಕೆಲಸ ಮಾಡ್ತಾರೆ. ನೆಕ್ಸ್ಟು ಈ ಥರದ್ದು ನಾನು ಸಾಂಬ್ರಾಣಿದು ಬತ್ತಿ ತೊಗೊಂಡಿದ್ದೀನಿ. ಅದು ಮನೇಲೆಲ್ಲ ಅದು ಹಾಕಿ ಈ ಥರ ಮಾಡಿದ್ರೆ ಪೂಜೆ ಮಾಡುವಾಗ ಏನೋ ಒಂಥರ ಪಾಸಿಟಿವಿಟಿ ವೈಬ್ಸ್ ಬಂದಾಗ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಪೂಜೆ ಮಾಡಿದಾಗ.
ಸಾಂಬಾರಿಗೆ ಅಂತ ಹೇಳಿ ಬಸ್ಲೆ ಸೊಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದ್ರದ್ದು ಕೂಡ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಬಸ್ಲೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ. ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೆ, ಎಲ್ಲೂ ಸಿಗೋದಿಲ್ಲ. ಈಗ ಮಾರಕ್ಕೆ ಬರ್ತಾಯಿದ್ರು, ಈಗ ಬರೋದು ಕಮ್ಮಿ ಆಗಿದೆ. ಅದನ್ನು ಕೂಡ ನೆಕ್ಸ್ಟ್ ಬಸ್ಲೆ ಸೊಪ್ಪನ್ನ ನಾನು ಇಲ್ಲಿ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ತೊಳೆದಿಟ್ಕೋಬೇಕು. ಬೇಳೆಕಾಳು ಎಲ್ಲ ಯಾವುದೇ ಕಾಳಾಗಲಿ ಹುಳ ಬರಬಾರ್ದು ಅಂದರೆ ಈ ರೀತಿಯಾಗಿ ಗೀ ರೈಸ್ ಎಲೆ ಬರುತ್ತಲ್ಲ ನೋಡಿ, ಈ ಥರ ಮಸಾಲೆ ಪದಾರ್ಥ ಗೀ ರೈಸ್ ಎಲೆನ ಹಾಕಿಟ್ರೆ ಯಾವುದೇ ರೀತಿ ಹುಳ ಆಗೋದಿಲ್ಲ. ಹಾಗಾಗಿ ನಾನು ಎಲ್ಲ ಕಾಳಿಗೂ ಆ ರೀತಿ ಹಾಕಿಟ್ಟಿದ್ದೀನಿ. ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಸೊಪ್ಪಲ್ಲಿ ಎಲೆ ಮಾತ್ರ ಚೆನ್ನಾಗಿ ಅದನ್ನು ಸೋಸ್ಕೊಂಡು ಚೆನ್ನಾಗಿ ಅದನ್ನು ಕಟ್ ಮಾಡಿ ಚೆನ್ನಾಗಿ ತೊಳಿಬೇಕು. ಆ ಸೊಪ್ಪನ್ನು ಕೂಡ ನಾನು ಇಲ್ಲಿ ಬೇಳೆ ಒಳಗಡೆ ಹಾಕ್ಕೊಡ್ತಾ ಇದ್ದೀನಿ. ಬೇಳೆ ಮತ್ತು ತೊಳೆದಿಟ್ಟಿರುವಂತಹ ಸೊಪ್ಪು, 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟು, ಇಷ್ಟನ್ನು ಬೇಳೆ ಮತ್ತು ಸೊಪ್ಪು, ಈರುಳ್ಳಿ, ಟೊಮೊಟೊ, ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಅದಕ್ಕೆ ಬೇಯಕ್ಕೆ ಬೇಕಾಗಿರೋಷ್ಟು ಇಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ವಿಷಲ್ ಅಂದರೆ 2 ವಿಷಲ್ ಆದರೆ ಸಾಕು. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಚೆನ್ನಾಗಿ ಕುಟ್ಟಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 2 ವಿಷಲ್ ಆದಮೇಲೆ ಈ ರೀತಿ ಇರುತ್ತೆ. ಅದರಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಸೊಪ್ಪು ಎಲ್ಲ ಮಿಶ್ರಣ ಆಗಿರುತ್ತಲ್ಲ, ಅದನ್ನು ನಾನಿಲ್ಲಿ 2 ಸೋಟಾಗಷ್ಟು ಆಡ್ಸೋಕ್ಕೆ ತೊಗೊತಾ ಇದ್ದೀನಿ. ಅದಕ್ಕೆ 1 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಮತ್ತು ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ನೋಡಿ, ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಬಿಟ್ಟಿರೋಂತಹ ಮಸಾಲನೂ ಕೂಡ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆ ಎಲ್ಲ ಆದಮೇಲೆ ಬೇಳೆ ಬೇಯಿಸಿರೋದು, ಸೊಪ್ಪು ಬೇಳೆ ಬೇಯಿಸಿರೋದು ಸ್ವಲ್ಪ ಎತ್ತಿಟ್ಟಿದ್ವಲ್ಲ ಅದನ್ನು ಕೂಡ ಇದರೊಳಗಡೆ ಹಾಕಿ, ಮತ್ತು ನಾನಿಲ್ಲಿ ಸಾಂಬಾರು ಕುದಿಯುವಾಗ ಸಬ್ಸಿಗೆ ಸೊಪ್ಪನ್ನ ಆಗಲೇ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಫ್ಲೇವರ್, ಸಬ್ಸಿಗೆ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಇಷ್ಟ ಕುದಿಸಿದ್ರೆ ಆಯಿತು, ಸಾಂಬಾರು ರೆಡಿ ಆಯಿತು. ನೀವೊಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮೌರ್ಯನೂ ಬಂದ. ಅವ್ನು ಸಾಂಬಾರಲ್ಲಿ ಊಟ ಬೇಡಮ್ಮ, ರಾತ್ರಿ ಊಟ ಮಾಡ್ತೀನಿ ಅಂತ ದೋಸೆ ಹಾಕಿಸ್ಕೊಂಡ. ನೆಕ್ಸ್ಟು ಇಲ್ಲಿ ನಾನು 2 ಪಾಟ್ ತಂದಿದ್ವಿ, ಅದು ಪ್ಲ್ಯಾಂಟ್ ಎಲ್ಲ ಹೊರಟೋಗ್ಬಿಟ್ಟಿತ್ತು. ಅದಕ್ಕೆ ಬೇರೆ ಪ್ಲ್ಯಾಂಟ್ನ ಹಾಕಿ ಸೆಟ್ ಮಾಡಿ ಇಡ್ತಾಯಿದ್ರು. ನೆಕ್ಸ್ಟು ನಾನು ಬ್ರೆಡ್ ಬಜ್ಜಿ ಮತ್ತು ಸಂಜೆಗೆ ಅಂತ ಬೇಬಿಕಾರ್ನ್ ಫ್ರೈನ ಮಾಡಿಕೊಂಡು ಊಟ ಮುಗಿಸಿದ್ವಿ ನೈಟು. ನೆಕ್ಸ್ಟು ನನ್ನ ಬ್ಲಾಗ್ ನನ್ನ ಮಗಳು ಎಂಡ್ ಮಾಡ್ತಾ ಇದ್ದಾಳೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.